ಅನುಮಾನಾಸ್ಪದವಾದ ಸದರಿ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಸಿದ್ಧಪಡಿಸಿರುವುದನ್ನು ಕೈಬಿಟ್ಟು ಮತ್ತೊಮ್ಮೆ ವಿಶ್ವಾಸಯುತ ಸಮೀಕ್ಷೆ ನಡೆಸುವಂತೆ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಗಾನಂ ಶ್ರೀಕಂಠಯ್ಯ ಅವರು ಮಾತನಾಡಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ 15% ಇರುವ ಒಕ್ಕಲಿಗ ಜನಸಂಖ್ಯೆಯನ್ನು ಅವೈಜ್ಞಾನಿಕ ಸಮೀಕ್ಷೆಯಿಂದಾಗಿ 10.3 ಎಂದು ನಮೂದು ಮಾಡಲಾಗಿದೆ. ಜಾತಿ ಜನಗಣತಿಯನ್ನು ಜನಗಳ ಆಧಾರ್ನೊಂದಿಗೆ ಮಾಡಿದ್ದರೆ ಅಥವಾ ಪ್ರತಿಯೊಬ್ಬ ಜನರ ಸಹಿಯನ್ನು ಪಡೆದಿದ್ದರೆ ಈ ರೀತಿ ತಪ್ಪುಗಳು ಆಗುತ್ತಿರಲಿಲ್ಲ. ಅವೈಜ್ಞಾನಿಕವಾಗಿ ಜಾತಿ ಜನಗಣತಿ ಮಾಡಿರುವುದರಿಂದ ಒಕ್ಕಲಿಗ ಜನಸಂಖ್ಯೆಯನ್ನು ಕಡಿಮೆ ತೋರಿಸಲಾಗುತ್ತಿದೆ. ಉದಾಹರಣೆಗೆ, ಗಂಗಟ್ಕರ್ ಒಕ್ಕಲಿಗರ ಜನಸಂಖ್ಯೆಯನ್ನು ಕೇವಲ 82,000 ಎಂದು ನಮೂದಿಸಲಾಗಿದೆ. ಮರಸು ಒಕ್ಕಲಿಗರ ಜನಸಂಖ್ಯೆಯನ್ನು 3,800 ಎಂದು ನಮೂದಿಸಲಾಗಿದೆ. ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿಯನ್ನು ಕೈಗೊಳ್ಳುವ ವೇಳೆಯಲ್ಲಿ ವ್ಯವಸ್ಥಿತವಾಗಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಲಿಂಗಾಯತ ಮತ್ತು ಒಕ್ಕಲಿಗ ಜನಾಂಗದವರನ್ನು ಉದ್ದೇಶಪೂರ್ವಕವಾಗಿ ಸೇರಿಸಿಲ್ಲವಾದ್ದರಿಂದ, ಜೊತೆಗೆ ಒಕ್ಕಲಿಗ ಮತ್ತು ಲಿಂಗಾಯತ ಜನಾಂಗಗಳ ಸಂಖ್ಯೆಯಲ್ಲಿ ಕಡಿಮೆಯಾಗಿರುವುದರಿಂದ ರಂಗದಲ್ಲಿ ಅನುಮಾನ ಮೂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರ್ಕಾರ ನಡೆಸೋರು ಕಾನೂನನ್ನು ಪಾಲನೆ ಮಾಡಬೇಕೆ ಹೊರತು ಕಾನೂನನ್ನು ಭಗ್ನಗೊಳಿಸೋದ ಕೆಲಸ ಮಾಡಬಾರ್ದು. ಅವ್ರು ಏನು ಹೇಳ್ತಾರೆ, ಬ್ಯಾಕ್ವರ್ಡ್ ಕಮಿಷನ್ ಆ್ಯಕ್ಟ್ ಸೆಕ್ಷನ್ 11ನಲ್ಲಿ ಪ್ರತಿ 10 ವರ್ಷಕ್ಕೊಮ್ಮೆ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ರಿಸರ್ವೇಷನ್ ಇರ್ಬೋದು ಮತ್ತು ಬೇರೆ ಬೇರೆ ಜನಕ್ಕೆ ಕೊಡಬೇಕಾದ ಫೆಸಿಲಿಟೀಸ್ ಎಲ್ಲ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಈ ಒಂದು 2014ರಲ್ಲಿ ಮಾಡಿರೋ ಈ ವರದಿಗೆ 10 ವರ್ಷ ಮುಗಿದೋಗಿದೆ ಆಯಸ್ಸು. ಇಂತಹ ಹಳತಾದ ವರದಿ, ಹಳತಾದ ಡೇಟಾಗಳ ಮೇಲೆ ಕೊಡೋದು ಖಂಡಿತ ಇದು ಒಳ್ಳೆಯದಲ್ಲ, ಕೊಡಲೇಬಾರದು. ಇದು ಕೊಟ್ಟಿದ್ರೆ ಬಹಳ ಜನಕ್ಕೆ ಅನ್ಯಾಯ ಆಗುತ್ತೆ. ಯಾಕೆಂದರೆ ಲಾಸ್ಟ್ 10 ವರ್ಷದಲ್ಲಿ ಸಾಕಷ್ಟು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಬದಲಾವಣೆ ಆಗಿರ್ತಾರೆ. ಆದ್ದರಿಂದ ನಾವೇನು ಕೇಳ್ತಾ ಇದ್ದೀವಿ, ನೀವು ವರದಿ ಬೇಡ, ಜಾತಿ ಗಣತಿ ಮಾಡಿ ಅಂತ ಹೇಳ್ತಾ ಇಲ್ಲ. ನೀವು ಮತ್ತೊಮ್ಮೆ ಸರ್ವೆ ಮಾಡಿ, ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡಿ ಮತ್ತೊಮ್ಮೆ ನಿಖರವಾಗಿ ಮಾಡಿ ಅಂತ ಹೇಳೋದು. ಈಗ ಬಿಹಾರದಲ್ಲಿ ಜಿಯೋ ಟ್ಯಾಗಿಂಗ್ ಮಾಡೋದು, ಪ್ರತಿಯೊಂದು ಮನೆಗೂ ಜಿಯೋ ಟ್ಯಾಗಿಂಗ್ ಮಾಡಿ ಆಧಾರ್ ಮೂಲಕ ಸರ್ವೆ ಮಾಡಿದ್ದಾರೆ. ಆ ರೀತಿ ಮಾಡಿದಾಗ ಹೆಚ್ಚು ಕಡಿಮೆ ಎಲ್ಲರೂ ಒಬ್ಬಳಬೇಕಾಗುತ್ತೆ. ಹಾಗಾಗಿ ನಾವು ಅಂತಹ ವೈಜ್ಞಾನಿಕವಾದ ಸರ್ವೆ ಮಾಡಿ ಅಂತ ಸರ್ಕಾರದಲ್ಲಿ ನಾವು ಆಗ್ರಹಿಸ್ತೇವೆ. ಇನ್ನು ನೋಡಿ, ನಮಗೆ ಈ ರಿಸರ್ವೇಷನ್ ಬಂದಾಗ ಉದಾಹರಣೆಗೆ ಮೊದಲು 3 ಕೆಟಗರಿ ಇದೆ. ಒಂದು ಮೋಸ್ಟ್ ಬ್ಯಾಕ್ವರ್ಡ್, ಕೆಟಗರಿ 1 ಇಸ್ ಮೋಸ್ಟ್ ಬ್ಯಾಕ್ವರ್ಡ್, ಕೆಟಗರಿ 2 ಮೋರ್ ಬ್ಯಾಕ್ವರ್ಡ್, ಕೆಟಗರಿ 3 ನಾವು ಬ್ಯಾಕ್ವರ್ಡ್. ಈಗ ನಾವು ಒಕ್ಕಲಿಗರು ಬ್ಯಾಕ್ವರ್ಡ್ ಕಮ್ಯುನಿಟಿ ಹೋಗ್ತೇವೆ. ಕೆಟಗರಿ 1ನಲ್ಲಿ ಹಿಂದೆ ಗುಡ್ಡಗಾಡು ಜನ, ಕಾಡು ಕುರುಬರಂತೆ, ಕಾಡು ಹೋದ್ರಂತೆ, ಅಥವಾ ಹಕ್ಕಿಪಿಕ್ಕಿಗಳಂತೆ, ಅಲೆಮಾರಿಗಳಂತೆ ಇಂಥ ಜನಾಂಗಗಳೆಲ್ಲ ಇದ್ದಿದ್ದು. ಈಗ ಈ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೆಟಗರಿ 1 ಜೊತೆಗೆ ಕೆಟಗರಿ 1B ಸೇರಿಸ್ಕೊಂಡಿದೆ. 1B ಇರಲೇ ಇಲ್ಲ. ಅದರಲ್ಲಿ ಯಾರು ಬರ್ತಾರಪ್ಪ? ಕುರುಬರು, ಮೇಜರ್ ಸಮುದಾಯ ಮತ್ತೆ ಸಣ್ಣ ಪುಟ್ಟ ಬೇರೆ ಬೇರೆ ಸಮುದಾಯಗಳು ಸೇರಿಸ್ಕೊಂಡಾರೆ. ಇವ್ರಿಗೆ ಎಷ್ಟು % ರಿಸರ್ವೇಷನ್ ಕೊಡ್ತಾರೆ? ಇವ್ರದ್ದು 100% ಪಾಪ್ಯುಲೇಷನ್ ಇದೆ, 100% ರಿಸರ್ವೇಷನ್ ಕೊಡ್ತಾರೆ. ಅಂದರೆ 100%. ಇವತ್ತು ಯಾರಿಗೆ ಸರ್ಕಾರ 100% ರಿಸರ್ವೇಷನ್ ಕೊಟ್ಟಿದೆ ಅಂದರೆ SC ಮತ್ತು STಗಳು ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಭಾಳ ಬಡವರು, ಅತಿ ಹಿಂದುಳಿದವರು ಮತ್ತು ಸೋಷಿಯಲಿ ತುಂಬ ಬ್ಯಾಕ್ವರ್ಡ್ ಇರೋರು ಅಂತ 100% ಕೊಟ್ಟಿದ್ದಾರೆ. ಇವರು ಕುರುಬ ಸಮುದಾಯದವರ SCಗಳು ಅಂತ ಮಾಡ್ತಾ ಇದ್ದಾರೆ. ಈಗ ಅಂದರೆ SCಗಳು ಎಷ್ಟು ತಗೊಳ್ತಾರೋ ಅಷ್ಟೇ % ರಿಸರ್ವೇಷನ್ ಕೊಡ್ತಾರೆ. ಇದು ಟೋಟಲಿ ಇದು ಸ್ವಜನ ಪಕ್ಷಪಾತದ ಪರಮಾವಧಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಒಂದು ನಮ್ಮ ವರದಿನಲ್ಲಿ ಈ ಯಾವ್ಯಾವ ಈ ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್ ಅನ್ನೋದಕ್ಕೆ ಕೆಲವು ವೇಟೇಜ್ ಕೊಟ್ಟಿದ್ದಾರೆ. ಆ ವೇಟೇಜು ಕೊಟ್ಟಿರೋದು ಎಷ್ಟು, ಹೇಗೆ ಮಾಡಿದ್ದಾರೆ, ಯಾವ ಕಮ್ಯುನಿಟಿಗೆ ಎಷ್ಟು ವೇಟೇಜ್ ಅಂತ ವರದಿನ ಹೇಳಲೇ ಇಲ್ಲ. ಅದರ ಮರ್ಮಾಚಿದೆ ವರದಿನಲ್ಲಿ. ಏಕೆ ಅಂತಂದರೆ ಇದು ದೋಷಪೂರಿತವಾಗಿ ಕೂಡಿರೋದ್ರಿಂದ ಮರ್ಮಾಚಿತ. ಉದಾಹರಣೆಗೆ ಪ್ರವರ್ಗ 1ಗೆ 100 ಅಂತ ಎಂದೂ ಕೂಡ ಅವರ ರಿಪೋರ್ಟ್ನಲ್ಲಿ ಇಲ್ಲ.
ಹಾಗಾಗಿ ಇದು ಒಂದು ಮರೆಮಾಚುವಂಥ ಕೆಲಸ, ಒಂದು ಅನ್ಯಾಯ ಮಾಡುವಂಥ ಕೆಲಸ ಈ ಒಂದು ವರದಿಯಿಂದ ಆಗ್ತಾ ಇದೆ. ಮತ್ತೆ ಈಗಾಗಲೇ ನಮ್ಮ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಹೇಳಿದ ಹಾಗೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನಮಗೆ ನೀವು ಆಯಿತು ಹುಡುಗರಿಗೆ ಕೊಡೋದು ನನಗೇನು ಬೇಡ, 12% ಕೊಟ್ಕೊಳ್ಳಿ, ನಾವು ಕೂಡ 16% ಇದ್ದೀವಿ, ನಮಗೂ 16% ಕೊಡಿ, 16 ಬೇಡಪ್ಪ ನಮಗೆ 75% ಕೊಡಿ, 12% ರಿಸರ್ವೇಷನ್ ಕೊಡಿ ಅಂತ ಕೇಳ್ತೀವಿ. ನೀವು ಒಪ್ಕೊಳ್ಳೇಬೇಕಾ? ಇದು ಅವೈಜ್ಞಾನಿಕವಾದ ದೋಷವಾದ ಬೇಡ, ರಿಜೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಒಪ್ಕೊಳ್ಳೇಬೇಕಾದ್ರೆ ನೀವು ನಮಗೆ ಶೇಕಡ 12% ರಿಸರ್ವೇಷನ್ ಕೊಡಬೇಕು ಅಂತ ಕೇಳ್ಕೊಡ್ತೀವಿ. ಯಾತಕ್ಕೆ ಅಂದ್ರೆ ನಾವೇ ಸುಮ್ಮನೆ ಎಂಪ್ರೆ ಹಾಗೆ ಕೇಳ್ತಾ ಇಲ್ಲ. ನಮ್ಮಲ್ಲಿ ಒಕ್ಕಲಿಗರು ಕೂಡ ಕಾಡುಗಳು, ಈಗ ಒಳಗಡೆ ಇಂಟೀರಿಯರ್ ಏರಿಯಾದೊಳಗೆ ತುಂಬಾ ಬಡತನ ಇದೆ, ತುಂಬಾನೇ ಬಡತನ ಇದೆ. ನಾವು ಮಾತ್ರ ಇದೆಲ್ಲ ನೋಡ್ತಾ ಇದ್ರೆ ಬೆಂಗಳೂರು ನಮ್ಮನ್ನು ನೋಡೋ ಉಪಯೋಗ ಇರೋದಿಲ್ಲ, ಬಡತನ ಇದೆ. ಅಂಥವ್ರು ಕೂಡ ಈ ಒಂದು ಸರ್ಕಾರದ ಈ ಫೆಸಿಲಿಟೀಸ್ ತಲುಪಬೇಕು ಅಂತ. ಆಮೇಲೆ ಇದು ನೋಡಿ 50%ಗಿಂತ ಜಾಸ್ತಿ ಕೊಡ್ಬೇಕು ಅಂತ ಎಲ್ಲಾ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಇದು 50ರಿಂದ 75% ಕೊಡ್ತೇವೆ ಅನ್ನೋದು ಇದು ರಾಜಕೀಯ ಪ್ರೇರಿತ ಒಂದು ವರದಿ. ಇದರಿಂದ ಮುಂದೆ ಏನೂ ಆಗೋದಿಲ್ಲ ಅಂತ ಗೊತ್ತು, ಹೋಗ್ತಾರೆ ಕೋರ್ಟ್ ಹೊಡೆದಾಟ ಆಗ್ತಾರೆ ಅಂತ ಗೊತ್ತು. ಇದು ರಾಜಕೀಯ ಪ್ರೇರಿತವಾಗಿ ಏನಪ್ಪಾ ಅಂದ್ರೆ ಅವ್ರ ರಾಜಕೀಯ ಒಂದು ಒಗ್ಗೂಡಲಿಕ್ಕೆ ಮಾತ್ರ ಈ ಒಂದು ವರದಿ ತಯಾರು ಮಾಡ್ತಾರೆ. ಹಾಗಾಗಿ ಇದು ರಾಜಕೀಯವಾಗಿ ಉಪಯೋಗಿಸಿರುವಂತಹ ವರದಿನೇ ಹೊರತು ಬೇರೆ ಜನಾಂಗಕ್ಕೆ ಅನ್ವಯ ಆಗುವಂತಲ್ಲ ಅಂಥದ್ದೇ ಇಲ್ಲ. ಇದು ಪೂರ್ತಿ ರಾಜಕೀಯ ಪ್ರೇರಿತವಾಗಿದೆ. ಆಮೇಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾವತ್ತೂ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ. ಆದರೆ ಈ ಒಂದು ಇಂತಹ ವರದಿಯಿಂದ ಎಲ್ಲ ಜನಗಳಲ್ಲೇ ಒಂದು ವೈರತ್ವ, ಕಿತ್ತಾಟ, ಹೊಡೆದಾಟ, ಬೈದಾಟಿಗೆಲ್ಲ ಮಾಡ್ತಿಲ್ವಾ, ಅವ್ರು ಹಿಂಗೆ ಇವ್ರು ಹೀಗೆ ಅಂತ ಅವ್ರು ನಮ್ಮೇಲೆ ಹೇಳ್ತಾರೆ. ಇಂತಹ ಒಂದು ಸಮಾಜದಲ್ಲಿ ಒಬ್ರು ಉನ್ನತ ಸ್ಥಾನ ಮುಖ್ಯಮಂತ್ರಿಗಳಾಗಿರೋರು ಸಮಾಜನ ಒಂದು ಭಾವನಾತ್ಮಕವಾಗಿ ಅಥವಾ ಒಂದು ಎಲ್ಲ ಕೂಡ ಎಲ್ಲ ಒಂದು ವರ್ಗಗಳನ್ನಾಗಿರ್ಬೋದು, ಜಾತಿಗಳನ್ನಾಗಿರ್ಬೋದು ಒಟ್ಟಿಗೆ ತಗೊಂಡೋಗ್ಬೇಕು, ಎಲ್ಲರಿಗೂ ನ್ಯಾಯ ಕೊಡಬೇಕು. ಆ ನ್ಯಾಯ ಕೊಡುವಂತಹ ಒಂದು ವರದಿ ಆಗಿದ್ರೆ ಖಂಡಿತ ನಾವು ಸ್ವಾಗತಿಸ್ತಿದ್ದು. ಈ ಒಂದು ಖಂಡಿತ ನ್ಯಾಯ ಕೊಡುವಂಥದ್ದು ವರದಿ ಬರೀ ನಮಗೆ ಅಲ್ಲ, ಇನ್ನು ಹಲವಾರು ಜನಕ್ಕೆ ಅಲ್ಲ. ಅನಾನುಕೂಲ ಆಗಿದೆ ಅವೆಲ್ಲ ನೋಡ್ತಾ ಇರಲಿ, ಲಿಂಗಾಯತರಿಗೆ ಅನಾನುಕೂಲ ಆಗಿದೆ, ಯಾದವರಿಗಾಗಿದೆ, ತಿಗಳರಿಗಾಗಿದೆ, ಇನ್ನು ಹಲವಾರು ಜನಾಂಗಕ್ಕೆ ವಿಶ್ವಕರ್ಮರಿಗಾಗಿದೆ. ಎಲ್ಲ ಜನಾಂಗದ್ದು ಈ ತರ ಒಂದು ನಮಗೆ ಒಂದು ಅನುಕೂಲ ಆಗಿಲ್ಲ ಅನ್ನೋದಾದ್ರೆ ಕೆಲವು ಜಾತಿಗಳಿಗೆ ಮಾತ್ರ ಯಾಕೆ ವರದಿ ಬೇಕು? ಕೆಲವೇ ಒಂದು ಯಾರಿಗೆ ಹೇಳಲ್ಲ, ಎಸ್ಸಿಗಳ ಪ್ರಕಾರ 100% ಅವ್ರಿಗೂ ಬರ್ತಾರೆ, ಮುಂದುವರೆದಿದ್ರು 100% ಸಿಗುತ್ತೆ ಅಂತ ವೆಲ್ಕಮ್ ಮಾಡ್ತಾರೆ. ಬರೀ ಆ ಕೆಟಗರಿಯಲ್ಲಿ ಮಾತ್ರ ನೀವು ಈ ಒಂದು ವರದಿ ಸಿದ್ಧಪಡಿಸಿದ್ದೀರಾ. ಹಾಗಾಗಿ ನೋಡಿ, ಮುಸ್ಲಿಮರು ಬಂದಾಗ ಮುಸ್ಲಿಮರು ಕೂಡ ಅಲ್ಲೂ ಕೂಡ ಎಲ್ಲಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಬ್ಯಾಕ್ವರ್ಡ್ ಯಾರು, ಜಾಸ್ತಿ ಬ್ಯಾಕ್ವರ್ಡ್ ಯಾರು ಕೂಡ ಮುಸ್ಲಿಮರು 100-300ಕ್ಕೂ ಜಾಸ್ತಿ ಇದೆ. ಅವರಲ್ಲೂ ಕೂಡ ಮೇಲ್ಜಾತಿ ಕೆಳಜಾತಿ ಎಲ್ಲ ಇದೆ. ಅದನ್ನೆಲ್ಲ ಹೇಳೇ ಇಲ್ಲ ಯಾರಿಗೆ ಎಷ್ಟೆಷ್ಟು ಅಂತ. ಮೇಲ್ಜಾತಿಗಳನ್ನ ನಾವು ಸಪ್ರೇಟ್ ಆಗಿ ಇಡಬೇಕಾಗುತ್ತೆ. ಹಾಗಾಗಿ ಇದೊಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇನ್ವ್ಯಾಲಿಡ್, ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಕಾನ್ಸ್ಟಿಟ್ಯೂಷನ್ ಇನ್ವ್ಯಾಲಿಡ್ ಅಂತ ಸೆಂಟ್ರಲ್ ಗವರ್ಮೆಂಟ್ ಕೂಡ ಹೇಳ್ತಾ ಇದ್ದಾರೆ. ಅಂಥದ್ದು ಕೂಡ ಯಾಕೆ ನೀವು ಮುಸ್ಲಿಂ ಬೇರೆ ಈ ಒಂದು ಕಮ್ಯುನಿಟಿ ವೈರಸ್ ಮಾತ್ರ ನೀವು ರಿಸರ್ವೇಶನ್ ಕೊಡ್ತಾ ಇದ್ದೀರಾ? ಹಾಗಾಗಿ ಇದು ನಾನು ಹೇಳಿದ ವಿಧದಲ್ಲಿ ರಾಜಕೀಯ ಪ್ರೇರಿತವಾದ, ರಾಜಕೀಯ ಉದ್ದೇಶವಾದ ಒಂದು ಈ ವರದಿ. ನಿಜಕ್ಕೂ ನಮ್ಮ ಮಂತ್ರಿಮಂಡಲ ಏನಿದೆ, ನಿಜಕ್ಕೂ ಅವ್ರೇನಾದರೂ ಜನರು ಸಹಬಾಳ್ವೆ ಆಗಿ ಒಂದು ಉತ್ತಮವಾದ ಜೀವನ ನಡೆಸಬೇಕು, ಕರ್ನಾಟಕ ಶಾಂತಿಯುತ ರಾಜ್ಯ, ಶಾಂತಿಯಾಗಿ ಇರಬೇಕು ಅನ್ನೋದಾದ್ರೆ ತಾವು ದಯವಿಟ್ಟು ಈ ಒಂದು ವರದಿಯನ್ನು ರಿಜೆಕ್ಟ್ ಮಾಡಿ, ರೀಸರ್ವೆ ಮಾಡಿ ಒಂದು ವರದಿ ಕೊಡಿ. ಉದಾಹರಣೆಗೆ ಈ ಕಾಂತರಾಜ್ ವರದಿ ದತ್ತಾಂಶ ಕರೆಕ್ಟಾಗಿ ಇದ್ದಿದ್ದೇ ಆದರೆ ಯಾತಿಗೆ ಈಗ SC STಗೆ ಒಳ ಪಂಗಡದಲ್ಲಿ ರಿಸರ್ವೇಶನ್ ಕೊಡೋದಿಕ್ಕೆ? ನಾವು ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಸಮಾಜಕ್ಕೆ 1931ರಲ್ಲಿ ಜಾತಿ ಜನಗಣತಿಯನ್ನು ಮಾಡಿದಂತ ಮೈಸೂರು ಮಹಾಸಂಸ್ಥಾನದಲ್ಲಿ ನಾವು ಸುಮಾರು 10 ಲಕ್ಷ ಜನ ಒಕ್ಕಲಿಗರ ಸಮಾಜದವರು ಇದ್ದವು. ಆ ಸಂದರ್ಭದಲ್ಲಿ ಇವತ್ತೇನು ಕರ್ನಾಟಕದ ಏಕೀಕರಣಕ್ಕಿಂತ ಮುಂಚೆ ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಪ್ರಾಂತ್ಯ, ಕೊಡಗು ಪ್ರಾಂತ್ಯ ಮತ್ತು ಈ ಭಾಗಗಳಾಗಿ ಹಂಚಿ ಹೋಗಿದ್ದು. ಆ ಸಂದರ್ಭದಲ್ಲೂ ಕೂಡ ನಾವು ಅವತ್ತು ಎಲ್ಲವನ್ನೂ ಕೂಡಿಸಿದ್ರೆ ಸುಮಾರು 10ರಿಂದ 15 ಲಕ್ಷ ಜನಸಂಖ್ಯೆ ಇತ್ತು ಅಂತ ನಮ್ಮ ಇವತ್ತು ಒಂದು ಇರ್ತಕ್ಕಂಥ ಮಾಹಿತಿಗಳು ನಮಗೆ ಲಭ್ಯವಾಗಿವೆ. 1972ರಲ್ಲಿ
ದೇವರಾಜ ಅರಸು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಾಡಿನ ರೈತಾಪಿ ವರ್ಗಕ್ಕೆ ಸುಮಾರು 90% ಜನ ರೈತಾಪಿ ವರ್ಗದಲ್ಲಿದ್ದರು. ಅವ್ರಿಗೂ ಒಂದು ಮೀಸಲಾತಿ ವರ್ಗ ಒದಗಿಸಬೇಕು ಅಂತ ಹೇಳಿ ಆ ಪ್ರಮಾಣದಲ್ಲಿ ನಮಗೆ ಅವತ್ತು 12% ಮೀಸಲಾತಿಯನ್ನ ನೀಡಿ ಅವತ್ತು ನಮ್ಮ ಜನಸಂಖ್ಯೆ ನಮ್ಮ ರಾಜ್ಯದಲ್ಲಿ ಅವತ್ತು ಸುಮಾರು 36 ಲಕ್ಷ ಜನ ಒಕ್ಕಲಿಗರಿದ್ದರು. ತದನಂತರ ದಿನಗಳಲ್ಲಿ ವೆಂಕಟಸ್ವಾಮಿ ಆಯೋಗ ಇರ್ಬೋದು, ಚಿನ್ನಪ್ಪರೆಡ್ಡಿ ಆಯೋಗ ಇರ್ಬೋದು, ಎರಡೂ ಕೂಡ ಆಯೋಗ ತಮ್ಮ ವರದಿಯಲ್ಲೂ ಕೂಡ ಅವತ್ತು ಸುಮಾರು 46 ಲಕ್ಷ ಜನ ಒಕ್ಕಲಿಗರ ಸಂಖ್ಯೆ ಇದೆ ಅಂತಕ್ಕಂಥದ್ದನ್ನ ಅವತ್ತು ಕೂಡ ನಮೂದಿಸಿದ್ದಾರೆ. ನಾವು ನಮೂದಿಸಿದ್ರು ಕೂಡ ಲಿಂಗಾಯತರು ಮತ್ತೆ ಒಕ್ಕಲಿಗರನ್ನ ನಾವೇನಿವತ್ತು ಮುಂದುವರೆದ ಜಾತಿ ಇರ್ತಕ್ಕಂಥದ್ದನ್ನ ಮಾಡಿದಂತ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ನಮ್ಮ ಪರಮ ಪೂಜ್ಯ ಜಗದ್ಗುರು ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅವತ್ತು ಹೋರಾಟ ಮಾಡಿದ ಇವತ್ತಿಗೆ ತಮ್ಮ ಕಬ್ಬನ್ ಪಾರ್ಕಲ್ಲಿ ಸುಮಾರು 10 ಲಕ್ಷ ಜನರು ಕೂಡ ಹೋರಾಟ ಮಾಡಿದ ಫಲವಾಗಿ ನಮಗೆ 4% ಸರ್ಕಾರ ಗಮನಿಸಿತ್ತು. ಅವತ್ತು ವೀರಪ್ಪ ಮೊಯ್ಲಿ ಅವರು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ 73% ಮೀಸಲಾತಿ ಪ್ರಮಾಣವನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಸಮಾಜಕ್ಕೆ 9% ಮೀಸಲಾತಿ ಪ್ರಮಾಣವನ್ನು ಕೂಡ ಗುರುತಿಸಿತ್ತು ಅವತ್ತು. ಆದರೆ ಇವತ್ತು ಕೇವಲ 7% ಅಂತ ಹೇಳ್ತಾ ಇದ್ದಾರೆ. ಆ 7% ಅಲ್ಲಿ ನಮ್ಗೆ ಯಾವುದು ಸಿಕ್ಕಂತ ಪರ್ಸೆಂಟೇಜ್ ಎಷ್ಟಾಗ್ತದೆ ಗೊತ್ತಾ ಪ್ರಮಾಣ? ನಾವು ಹೈದರಾಬಾದ್ ಕರ್ನಾಟಕ ಇರ್ಬೋದು ಮತ್ತು ನಮ್ಮ 3 ಏನಿರ್ತಕ್ಕಂಥ ಬೇರೆ ಬೇರೆ ಸಮಾಜಕ್ಕೂ ಹೋದ್ರೆ ಕೇವಲ 4% ಜನ ಮಾತ್ರ ಸಿಗ್ತದೆ. ನಾವು ರಾಜ್ಯದಲ್ಲಿ 12% ಜನಸಂಖ್ಯೆಯನ್ನು ಹೊಂದಿದ್ದೀವಿ, ಈ 16% ಜನಸಂಖ್ಯೆಯನ್ನು ಹೊಂದಿದ್ದೀವಿ. ಆದ್ರೆ ಇವತ್ತು ಸರ್ಕಾರ 10.33% ಅಂತ ಗುರುತಿಸುವಂತ ಕೆಲಸವನ್ನು ಮಾಡ್ತಾರೆ. ಇದ್ರ ವಿರುದ್ಧವಾದ ನಮ್ಮ ತೀರ್ಮಾನವನ್ನ ನಮ್ಮ ಏನಾದ್ರು ಈ ರಾಜ್ಯದ ಸರ್ಕಾರ ತೀರ್ಮಾನ ಕೈಗೊಂಡ್ರೆ ನಮ್ಮ ಇವತ್ತು ಇರ್ತಕ್ಕಂಥ ನಮ್ಮ ಸ್ವಾಮೀಜಿಯವರು, ಇವತ್ತು ನಿರ್ಮಲಾನಂದ ಸ್ವಾಮೀಜಿಯವರು ಇರ್ಬೋದು, ನಿಶ್ಚಲಾನಂದ ಸ್ವಾಮೀಜಿಯವರು, ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಯವರು, ನಂಜಾವಧೂತ ಸ್ವಾಮೀಜಿಯವರು, ಇನ್ನೂ ಹಲವಾರು ನಮ್ಮ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ರಾಜ್ಯದ ಒಕ್ಕಲಿಗರ ಸಂಘ ಸಂಸ್ಥೆಗಳ ಹೋರಾಟದ ಮಾಡಬೇಕಾಗಿ ಬರ್ತದೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈಗ ಕೇವಲ ಜಾತಿ ಜನಗಣತಿಯನ್ನು ಮಾಡುವ ಮೂಲಕ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಇದೆ. ನೀವು ಜಾತಿ ಜನಗಣತಿ ಮಾಡಿ ಸ್ಥಳೀಯ ಸಂಸ್ಥೆಗಳಿಗೆ ಮೀಸಲಾತಿಯನ್ನ ಪ್ರಮಾಣವನ್ನ ಗುರುತಿಸಬೇಕು ಅಂತೇಳಿ ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಮುಂದೂಡ್ಕೊಂಡ್ ಬಂದಿದೆ. ಇವತ್ತು ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಮೀಸಲಾತಿ ಪ್ರಮಾಣವನ್ನು ಮಾಡುವ ಮೂಲಕ ನಮ್ಮ ಸಮಾಜಕ್ಕೆ ಇವತ್ತು ಹಳ್ಳಿಗಾಡಿನಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ 4 ರಿಂದ 5 ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಈ ಏನಾರ ಮೀಸಲಾತಿ ಪ್ರಮಾಣವನ್ನು ನಾವೇನಾರು ಒಪ್ಕೊಂಡಿದ್ರ ಆದ ಪಕ್ಷದಲ್ಲಿ ನಮಗೆ ಸಿಕ್ಕುವಂಥದ್ದು 2% 2 ಜನ ಮಾತ್ರ ಮೀಸಲಾತಿಯ ಪ್ರಮಾಣದಲ್ಲಿ ಸದಸ್ಯರನ್ನಾಗಿ ನಾವು ಪಡಿಬೇಕಾಗ್ತದೆ ಬಂದು. ಅದಕ್ಕೋಸ್ಕರ ಇವತ್ತು ನಮ್ಮ ಮೀಸಲಾತಿಯ ಹೋರಾಟ ಸಮಿತಿ ಇವತ್ತು ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರವನ್ನ ನಾವು ಯಾವುದು ಕೂಡ ಒಪ್ಪಲಿಕ್ಕೆ ಹೋಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೀವಿ. ಇದಕ್ಕೆಲ್ಲ ನಿಮ್ಗೆ ಸಹಕಾರ ಬೇಕಾಗ್ತದೆ. ಯಾಕೆಂದ್ರೆ ನೀವು ಆಗ್ಲೇ ಮೀಡಿಯಾದಲ್ಲಿ ಮಾಡಿದ್ದೀರಾ 61,58,000 ಅಂತ ನಮ್ಮ ಸಮಾಜದ ಗುರುತಿಸಿದ್ದೀರಾ. ನಾನು ಹೇಳಿದ್ರೆ 46 ಲಕ್ಷ ಇದ್ದಂತ ಸಮಾಜ ಇವತ್ತು ಎಷ್ಟು ವರ್ಷಗಳ ನಂತರ, ಎಷ್ಟು 72ರಿಂದ 1900 2025 ಇವತ್ತು ನಾವು 50 ವರ್ಷ, ಸುಮಾರು 50 ವರ್ಷ ಅಷ್ಟೇ ಜನಸಂಖ್ಯೆ ಅದ. ಏನ್ ಡಬಲ್ 46 ಲಕ್ಷ ಅಂದ್ರೆ 26 ಲಕ್ಷ, 20-25 ಲಕ್ಷ ಮಾತ್ರ ಹೆಚ್ಚಿಗೆ ಆಗದ. ಇವತ್ತು ಜನಸಂಖ್ಯೆ ಪ್ರಮಾಣ ಜಾಸ್ತಿ ಆಗದೆ. ನಾವು ಹಳ್ಳಿಗಾಡಿನಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ 80% ಜನ ಹಳ್ಳಿಯಿಂದಲೇ ವಾಸ ಮಾಡ್ತಾ ಇದ್ದಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕಮ್ಮಿ ಆಗ್ತಾ ಇದೆ. ರಾಜಕೀಯ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾರೆ ಅಷ್ಟೇ ಹೊರತು ಅವರೆಲ್ಲ ಯಾರು ಕೂಡ ಸಮಾಜದ ಪರವಾಗಿ ನಿಂತ್ಕೊಳ್ಳುವಂತ ಒಂದು ತೀರ್ಮಾನವನ್ನು ನಮ್ಮ ಎಲ್ಲ ರಾಜಕೀಯ ಮುಖಂಡರು, ಜನತಾದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಅವರವರ ಕೆಸರ ಎರಚಾಟದ ಮಧ್ಯದಲ್ಲಿ ತಮ್ಮ ತಮ್ಮ ಕುರ್ಚಿಗಳನ್ನ ಉಳಿಸ್ಕೊಳ್ಳೋಕೆ ಮಾತ್ರ ಇವತ್ತು ಹೋರಾಟ ಮಾಡ್ತಾವೆ. ಸಭೆಗಳು ಕರಿತೀವಿ ಅಂತಾರೆ, ಸಭೆ ಕರೀತಾರೆ, ಯಾವತ್ ಮಾಹಿತಿಯನ್ನು ಕೂಡ ಸಭೆಯಲ್ಲಿ ಮಂಡಿಸಲ್ಲ.
ಅವರು ಏನಂದ್ರೆ ಮುಂದಿನ ನಾವು ಯಾರು ಮುಖ್ಯಮಂತ್ರಿ ಆಗ್ಬೋದು, ಯಾರು ಪ್ರಧಾನಮಂತ್ರಿ ಆಗ್ಬೋದು, ಯಾರು ಮಂತ್ರಿಗಳಾಗ್ಬೋದು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಾರೆ ಅಷ್ಟೇ ಹೊರತು ಸಮಾಜದ ಗುಂಜಿಗೆ ಹೋಗಲ್ಲ, ಗೂಗುಗೆ. ಅದಕ್ಕೆ ನಾವು ಹೇಳೋದು ಅಂತಂದ್ರೆ ಇದೇನಾದ್ರು ತೀರ್ಮಾನ ತಗೊಳ್ಳದಿದ್ರೆ ಹಳ್ಳಿಗಳಲ್ಲೂ ಕೂಡ ಶಾಸಕರಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಎಲ್ಲವನ್ನು ಗೆಲುವು ಮಾಡುವಂತ ಒಂದು ಕಾರ್ಯಕ್ರಮನ ನಮ್ಮ ರಾಜ್ಯ ಒಕ್ಕಲಿಗರ ಒಕ್ಕೂಟಗಳು ಸೇರಿ, ಮೀಸಲಾತಿ ಹೋರಾಟವು ಸೇರಿ ಕ್ರಮ ಕೈಗೊಳ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನಂತೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆದ್ರಿಂದ ಸರ್ಕಾರ ಯಾವುದೇ ಕಾರಣದಿಂದಲೂ ನಾಳೆ ನಡೆಯುವಂತ ಸಂಪುಟದ ಸಭೆಯಲ್ಲಿ ಇದನ್ನು ತಿರಸ್ಕರಿಸಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ನಮ್ಮನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಕಂಠಯ್ಯ ಮಾತಾಡ್ತಾರೆ.